ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸುಂದರವಾದ ಅರಣ್ಯ. ಅದರಲ್ಲಿ 2 ಹಕ್ಕಿಗಳು ಇರ್ತವೆ. ಒಂದು ಹೆಸರು ಕುಟುಕ, ಇನ್ನೊಂದು ಹೆಸರು ಮಿತಿಯಾ ಅಂತ ಹೇಳಿಬಿಟ್ಟು. ಇವರಿಬ್ಬರು ತುಂಬ ವರ್ಷಗಳಿಂದ ಸ್ನೇಹಿತರಾಗಿರ್ತಾರೆ. ಒಂದು ದಿನ ಕುಟುಕ ತನ್ನ ಗೂಡು ಬದಲಾಯಿಸಲು ಯೋಚಿಸ್ತಾ ಇರುತ್ತೆ. ಅದಕ್ಕೆ ತನ್ನ ಗೂಡು ತುಂಬ ಚಿಕ್ಕದು ಅನಿಸ್ತಾ ಇರುತ್ತೆ. ಬೇರೆ ಗೂಡು ನಿರ್ಮಿಸಲು ಯೋಚಿಸುತ್ತಿರುತ್ತದೆ. ಮಿತಿಯು ತನ್ನ ಸ್ನೇಹಿತನ ಬದಲಾವಣೆ ಗಮನಿಸಿತ್ತು, ಆದರೆ ಕೇಳಲಿಲ್ಲ. ಮಿತಿಯು ಕೇಳುತ್ತೆ, ಕುಟುಕ, ಕಾಲ ಬದಲಾದಂತೆ ನೀನೇನಾದರೂ ಬದಲಾವಣೆ ಅನುಭವಿಸಿದ್ದೀಯಾ? ಏನಿದು ನಿನ್ನ ಮುಖದ ಮೇಲಿನ ಚಿಂತೆ ಎಂದು ಕೇಳುತ್ತೆ. ಕುಟುಕ ಸಣ್ಣದಾಗಿ ನಗುತ್ತಾ ಹೀಗೆ ಹೇಳುತ್ತೆ, ನನ್ನ ಗೂಡು ನನಗೆ ಈಗ ಸಣ್ಣದಾಗಿದೆ. ನಾನು ಇದನ್ನು ಬದಲಾಯಿಸಲು ಬಯಸುತ್ತೇನೆ, ಆದರೆ ನಾನು ತುಂಬ ಬೇಜಾರಲ್ಲಿದ್ದೇನೆ. ತುಂಬ ನೆನಪುಗಳು ಇದೆ ಇದರಲ್ಲಲ್ವಾ. ಸಾಕಷ್ಟು ಸಮಯ ಕಳೆದಿದ್ದೀನಿ, ಹೇಗಿದ್ದೀನಿ ಬಿಟ್ಟು ಹೋಗೋದು ಅಂತ ಹೇಳಿಬಿಟ್ಟು. ಆಗ ಮಿತಿಯು ಹೇಳುತ್ತೆ, ಒಮ್ಮೆ ಕೇಳು, ಹಳೆ ಮನೆಯಲ್ಲಿ ವಾಸ ಮಾಡಿದಾಗ ಅದು ಕಷ್ಟಕರವಾಗಿಯೇ ಇರುತ್ತೆ ನಿಜ, ಆದರೆ ಬದಲಾವಣೆ ಅಗತ್ಯವಲ್ಲವೇ? ನಾವು ನಮ್ಮ ಬೆಳವಣಿಗೆ ಕಾಣಬೇಕು ಅಲ್ವಾ? ಕುಟುಕ ತಕ್ಷಣ ಒಪ್ಪಿಗೆ ನೀಡಿತು. ಹೌದು ಮಿತಿಯ, ಬದಲಾವಣೆ ಹೆದರಿಕೆಯಲ್ಲ, ಆದರೆ ಅದರೊಂದಿಗೆ ಬಂದ ಜವಾಬ್ದಾರಿಗಳು ಅರ್ಥ ಮಾಡಿಕೊಳ್ಳಲು ಕಷ್ಟಕರವಾಗಿದೆ. ಮಿತಿಯು ತನ್ನ ಪರ್ವತದ ಮೇಲೆ ಹೊರಟು ನೀವು ಹೊಸ ಗೂಡನ್ನು ನಿರ್ಮಿಸಲು ಆರಂಭಿಸಿ. ಮಿತಿಯ ಮಾತು ಕೇಳಿ ಕುಟುಕನು ಧೈರ್ಯವನ್ನು ಮಾಡಿ ಅಲ್ಲಿ ಗೂಡು ಕಟ್ಟಲು ಪ್ರಾರಂಭಿಸಿದ. ನಾನು ನನ್ನ ಹಳೆಯ ಗೆಳೆಯರೊಂದಿಗೆ ಒಟ್ಟಿಗೆ ಇದ್ದರೂ ಹೊಸ ಅನುಭವ ಸಹಕರವಾಗಿದೆ. ಮಿತಿಯು ಹೇಳುತ್ತೆ, ನೋಡು ಕುಟುಕ, ನಾನು ನಮ್ಮ ಹಳೆಯ ಹಕ್ಕಿಗಳ ಗೂಡನ್ನು ಬದಲಾಯಿಸುತ್ತೇನೆ ಮತ್ತು ಹೊಸದಾಗಿ ಬದಲಾಗುತ್ತಿರುವ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತೇವೆ. ಇದನ್ನು ಕೇಳಿದ ಕುಟುಕ ತನ್ನ ಹೊಸ ಗೂಡಿನ ನಿರ್ಮಾಣಕ್ಕೆ ಮುಗಿಬಿದ್ದು ತನ್ನ ಆತ್ಮವಿಶ್ವಾಸವನ್ನು ಬೆಳೆಸಿ. ಮಿತಿಯು ತನ್ನ ಸ್ನೇಹಿತನಿಗೆ ಶ್ರದ್ಧೆಯಿಂದ ನೆರವಾಯಿತು. ಮಿತಿಯು ಮತ್ತು ಕುಟುಕ ಇಬ್ಬರು ಸೇರಿ ಹೊಸ ಗೂಡನ್ನು ನಿರ್ಮಿಸಿದರು. ಅದರಲ್ಲಿ ಸಂತೋಷದಿಂದ ಉತ್ಸಾಹದಿಂದ ಜೀವನ ನಡೆಸುತ್ತಿದ್ದರು. ಬದಲಾವಣೆ ಮತ್ತು ಅದಕ್ಕೆ ಹೊಂದಿಕೊಳ್ಳುವ ಚಿಂತೆಗಳನ್ನು ದೂರ ಮಾಡಿ ಅವರು ಆಕರ್ಷಕ ಗೂಡುಗಳನ್ನು ನಿರ್ಮಿಸಿಕೊಂಡು ಹೊಸ ಅನುಭವಗಳನ್ನು ತನ್ನೊಳಗೆ ಸೇರಿಸಿಕೊಂಡರು. ಈಗ ಹಕ್ಕಿಗಳ ಜಗತ್ತಿನಲ್ಲಿ ಬದಲಾವಣೆಗಳು ಬೇಕು, ಆದರೆ ಸ್ನೇಹ ಮತ್ತು ವಿಶ್ವಾಸವೂ ಕೂಡ ಅಷ್ಟೇ ಮುಖ್ಯ ಎಂದು ನಮಗೆ ತಿಳಿಸುತ್ತದೆ.